ಪ್ರಸಿದ್ಧ ದೇವರಾಯನ ದುರ್ಗಕ್ಕೆ ಲಗ್ಗೆ ಇಟ್ಟ ಗಣಿಗಾರಿಕೆ. ದುರ್ಗದ ತಪ್ಪಲಿನ ಸೇಟುಪಾಳ್ಯದಲ್ಲಿ ಗಲ್ಲು ಗಣಿಗಾರಿಕೆ. ಪ್ರಸಿದ್ಧ ದೇವರಾಯನ ದುರ್ಗಕ್ಕೆ ಗಣಿಗಾರಿಕೆ ಲಗ್ಗೆ ಇಟ್ಟಿದೆ. ದುರ್ಗದ ತಪ್ಪಲಿನ ಸೇಟುಪಾಳ್ಯದಲ್ಲಿ ಕಲ್ಲು ಗಣಿಗಾರಿಕೆ. ಹಚ್ಚ ಹಸಿರಿನ ಮಧ್ಯೆ ಕಂಗೊಳಿಸ್ತಾ ಇರುವ ಗ್ರಾಮಕ್ಕೆ ಈಗ ಗಣಿ ಕಂಟಕ ಎದುರಾಗಿದೆ. ಕಲ್ಲು ಗಣಿಗಾರಿಕೆಗೆ ಪರ್ಮಿಷನ್ ಕೊಟ್ಟ ಅಧಿಕಾರಿ ಗಣಿಗಾರಿಕೆಗೆ ತಡೆ ನೀಡಿ ಅಂದ್ರೆ ಅಧಿಕಾರಿಗಳದ್ದೇ ಧಮಕಿ ಹಾಕ್ತಾ ಇದ್ದಾರೆ. ಇನ್ನು ಇಲ್ಲಿ ಗಣಿಗಾರಿಕೆಗೆ ತಡೆ ನೀಡಿ ಅಂತ ಹೇಳಿದ್ರೆ ಅಧಿಕಾರಿಗಳಿಂದಲೇ ಧಮಕಿ. ಕಲ್ಲು ಗಣಿಗಾರಿಕೆಗೆ ಕಣ್ಮುಚ್ಚಿ ಪರವಾನಗಿಯನ್ನ ಜಿಲ್ಲಾಡಳಿತ ನೀಡಿದೆಯಾ? ಹಾಗಾದ್ರೆ ಪ್ರಸಿದ್ಧ ದೇವರಾಯನ ದುರ್ಗಕ್ಕೆ ಈಗ ಗಣಿಗಾರಿಕೆ ಲಗ್ಗೆ ಇಟ್ಟಿದೆ. ಕಲ್ಲು ಗಣಿಗಾರಿಕೆಗೆ ಪರ್ಮಿಷನ್ ಅನ್ನ ಕೊಟ್ಟಿದ್ದಾರೆ ಅಧಿಕಾರಿಯ ವರ್ಗ ಆಗಿದ್ದೆ. ಇನ್ನು ಗಣಿಗಾರಿಕೆಗೆ ತಡೆ ನೀಡಿ ಅಂತ ಅಂದ್ರೆ ಅಲ್ಲಿನ ಅಧಿಕಾರಿಯಿಂದಲೇ ಧಮಕಿಯನ್ನ ಹಾಕ್ತಾ ಇರುವಂತದ್ದು. ಕಲ್ಲು ಗಣಿಗಾರಿಕೆಗೆ ಕಣ್ಮುಚ್ಚಿ ಪರವಾನಗಿ ನೀಡಿದ ಜಿಲ್ಲಾಡಳಿತ. ಇನ್ನು ದೇವರಾಯನ ದುರ್ಗದಲ್ಲಿ ಕಲ್ಲು ಗಣಿಗಾರಿಕೆ ಆಗ್ತಾ ಇರುವಂತದ್ದು. ದುರ್ಗದ ತಪ್ಪಲಿನ ಸೇಟುಪಾಳ್ಯದಲ್ಲಿ ಕಲ್ಲು ಗಣಿಗಾರಿಕೆಯನ್ನ ಮಾಡ್ತಾ ಇದ್ದಾರೆ. ಹಚ್ಚ ಹಸಿರಿನ ಮಧ್ಯೆ ಈಗ ಕಂಗೊಳಿಸ್ತಾ ಇರುವ ಗ್ರಾಮಕ್ಕೆ ಗಣಿ ಕಂಟಕ ಎದುರಾಗ್ತಾ ಇರುವಂಥದ್ದು. ಕಲ್ಲು ಗಣಿಗಾರಿಕೆಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಅಧಿಕಾರಿ. ಈಗ ಗಣಿಗಾರಿಕೆಗೆ ತಡೆ ನೀಡಿ ಅಂತ ಅಂದರೆ ಅಧಿಕಾರಿಗಳಿಂದಲೇ ಧಮಕಿಯನ್ನು ಹಾಕಿದ್ದಾರೆ. ಕಲ್ಲು ಗಣಿಗಾರಿಕೆಗೆ ಕಣ್ಮುಚ್ಚಿ ಪರವಾನಗಿಯನ್ನ ನೀಡಿದ ಜಿಲ್ಲಾಡಳಿತ. ದೇವರಾಯನ ದುರ್ಗದಲ್ಲಿ ಕಲ್ಲು ಗಣಿಗಾರಿಕೆಗೆ ಅವಕಾಶವನ್ನ ನೀಡಲಾಗಿದೆ. ಇನ್ನು ಅಧಿಕಾರಿಗಳ ವಿರುದ್ಧ ಸೇಟುಪಾಳ್ಯ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ತುಮಕೂರು ಜಿಲ್ಲೆ ದೇವರಾಯನ ದುರ್ಗ ತಪ್ಪಲಿನ ಗ್ರಾಮ. ಇನ್ನು ಗಣಿಗಾರಿಕೆಯ ವಿರುದ್ಧ ಬಂಡೆದ್ದ ಸೇಟುಪಾಳ್ಯದ ಗ್ರಾಮಸ್ಥರು. ದೇವರಾಯನ ದುರ್ಗ ತಪ್ಪಲಿನ ದುರ್ಗದಹಳ್ಳಿ ಸಮೀಪದ ಸೇಟುಪಾಳ್ಯ ಗುಡ್ಡದ ಸಮೀಪ ಅಡಿಕೆ, ತೆಂಗು ಸೇರಿ ಇತರೆ ಕೃಷಿ ಚಟುವಟಿಕೆಯನ್ನ ಮಾಡ್ತಾ ಇದ್ರು ರೈತರು. ಇನ್ನು ಸ್ಥಳ ಪರಿಶೀಲನೆ ಮಾಡದೆ ಅಧಿಕಾರಿಗಳು ಇಲ್ಲಿ ಅನುಮತಿಯನ್ನ ಕೊಟ್ರ? ಹಾಗಾದ್ರೆ ರಕ್ತ ಕೊಟ್ಟೆವು, ಗಣಿಗಾರಿಕೆಗೆ ಜಾಗ ಕೊಡಲ್ಲ ಅಂತ ಅಲ್ಲಿನ ಜನರು ಕೂಡ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಬಂಡೆ ಪರ್ಮಿಷನ್ ತಗೊಬೇಕಾದ್ರೆ ಏನಂತ ಹೇಳಿಕೆ ಕೊಟ್ಟಿದ್ದಾರೆ ಅಂತಂದ್ರೆ, ಈ ಸ್ಥಳದಿಂದ ಸುತ್ತಮುತ್ತ ಯಾವುದೇ ರೀತಿಯ ಉಳ್ಮೆ ಜಮೀನು ಇಲ್ಲ ಅಂತ ಹೇಳಿದ್ದಾರೆ. ನೋಡಿ, ಇದೇ ಉಳ್ಮೆ ಜಮೀನು, ಇದು ಉಳ್ಮೆ ಜಮೀನು, ಅದು ಉಳ್ಮೆ ಜಮೀನು, ಇದು ಸುತ್ತಮುತ್ತ ಇರೋದೆಲ್ಲ ಉಳ್ಮೆ ಜಮೀನು. ನೋಡಿ, ಇಲ್ಲಿ ಪಕ್ಕದಲ್ಲೇ ನಮ್ಮೂರಲ್ಲಿ ರೀಸೆಂಟ್ ಆಗಿರೋಂಥ ದೇವಸ್ಥಾನ. ನಾವು ನಮ್ಮೂರವರೆಲ್ಲ ಕಷ್ಟಪಟ್ಟು ಮಾಡಿದ್ದೀವಿ. ಚಿಕ್ಕ ಗ್ರಾಮ, ಒಂದು 25 ಮನೆ ಗ್ರಾಮದವರು ಎಲ್ಲ ಕಷ್ಟಪಟ್ಟು ಮಾಡಿದ್ದೀವಿ. ಇಲ್ಲಿಂದ ಈ ಜಾಗದಿಂದ ಒಂದು 100 ಮೀಟರ್ ಡಿಸ್ಟೆನ್ಸ್ ಇದೆ ಅಷ್ಟೇ ಇದು ದೇವಸ್ಥಾನ. ನೋಡಿ, ಇದೇ ದೇವರಾಯನ ದುರ್ಗ, ನೋಡಿ ಇದೇ ದೇವರಾಯನ ದುರ್ಗ, ಇದೇ ನಮ್ಮ ಚಿಲ್ಮೆ. ಇಲ್ಲಿಂದ ಒಂದು 2 ಕಿಲೋಮೀಟರ್ 3 ಕಿಲೋಮೀಟರ್ ನಮ್ಮ ಚಿಲ್ಮೆ ಇದೆ. ಪಕ್ಕದಲ್ಲಿ ವಿದ್ಯಾಶಂಕರ ದೇವಸ್ಥಾನ ಇದೆ. ಇಲ್ಲಿ ಪಕ್ಕದಲ್ಲಿ ಚಿನ್ಕುದುರಂಗ ದೇವಸ್ಥಾನ. ಇಷ್ಟು ದೊಡ್ಡ ಪರಿಸರ, ಎಷ್ಟು ಚೆನ್ನಾಗಿದೆ. ರಿಸರ್ವ್ ಫಾರೆಸ್ಟು, ಅಕ್ಕಿ ಪಕ್ಷಿ ಪ್ರಾಣಿಗಳು ಬೇಜಾನಿದ್ದಾವೆ. ನಮ್ಮ ತಾತನ ಕಾಲದಲ್ಲಿ ನಮ್ಮ ತಾತ ಅವರು ಇಲ್ಲೇ ಹುಟ್ಟು ಬೆಳೆದಿದ್ದಾರೆ. ಇದು ಬಂಡೆ ಪರ್ಮಿಷನ್ ತಗೊಬೇಕಾದ್ರೆ ಏನಂತ ಹೇಳಿಕೆ ಕೊಟ್ಟಿದ್ದಾರೆ ಅಂತಂದ್ರೆ, ಈ ಸ್ಥಳದಿಂದ ಸುತ್ತಮುತ್ತ ಯಾವುದೇ ರೀತಿಯ ಉಳ್ಮೆ ಜಮೀನು ಇಲ್ಲ ಅಂತ ಹೇಳಿದ್ದಾರೆ. ನೋಡಿ, ಇದೇ ಉಳ್ಮೆ ಜಮೀನು, ಇದು ಉಳ್ಮೆ ಜಮೀನು, ಅದು ಉಳ್ಮೆ ಜಮೀನು, ಇದು ಸುತ್ತಮುತ್ತ ಇರೋದೆಲ್ಲ ಉಳ್ಮೆ ಜಮೀನು. ಫಾರೆಸ್ಟ್ ಇದೆ, ರಿಸರ್ವ್ ಫಾರೆಸ್ಟ್, ನಾಮಚಿಲ್ಮೆ ಇದೆ. ಈ ನೇಚರ್ ನೋಡಿ ತುಂಬಾ ಎಷ್ಟು ಚೆನ್ನಾಗಿದೆ. ಇಲ್ಲಿ ಗಣಿಗಾರಿಕೆ ಮಾಡಿದ್ರೆ ರೈತರಿಗೆಲ್ಲ ತುಂಬಾ ಅನ್ಯಾಯ ಆಗುತ್ತೆ. ಅದಕ್ಕೆ ನಾವು 25-30 ವರ್ಷದಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಆಮೇಲೆ ರೈತರ ಜಮೀನ್ ಮೇಲೆ ದಬ್ಬಾಳಿಕೆ ಮಾಡ್ಕೊಂಡ್ ಬರ್ತಿದ್ದಾರೆ. ಯಾರು ಗಣಿಗಾರಿಕೆ ಮಾಡ್ತಿರೋದು? ವೇಣುಗೋಪಾಲ್ ಸಿದ್ದೇಶ್ ಅಂತ ಹೇಳ್ಬಿಟ್ಟು ಅವ್ರಿಗೆ ಇಲ್ಲಿ ಒಂದೇ 30 ಮನೆ ಗ್ರಾಮ ಇರೋದು, 30 ಮನೆ ಒಗ್ಗಟ್ಟಾಗಿದೆ. ಒಂದೇ ಒಂದು ಮನೆ ನಾಗೇಂದ್ರ ರಾವ್ ಅನ್ನೋರು ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಇಲ್ಲಿ ಗಣಿಗಾರಿಕೆ ಮಾಡೋದಕ್ಕೆ ಬಿಡಲ್ಲ ನಾವು. ಆಮೇಲೆ DP ತಿಮ್ಮರಾಜು ಅಂತ ನಮಗೆ ಸಪೋರ್ಟ್ ಮಾಡಿದ್ರು. ಏನು ಇಲ್ಲಿ ಗಣಿಗಾರಿಕೆ ಮಾಡೋಕ್ಕೆ ಕೊಡಬೇಡ್ರಿ ಅಂತ ಹೇಳ್ಬಿಟ್ಟು ಈ 30 ಮನೆಗೇನೆ ಸಪೋರ್ಟ್ ಮಾಡಿದ್ರು. ಅವರು ಬೇಸಿಕ್ ಏನಂತ ಅಂದ್ರೆ ನಮ್ಮ ಕಡೆ ಸಪೋರ್ಟ್ ಮಾಡ್ಬಿಡೋದು, ಅವ್ರ ಕಡೆ ಸಿದ್ದೇಶ್ ಹತ್ರ ಈಗ ಹೋಗಿ ದುಡ್ಡು ಕಾಸಿಗೆ ಆಮಿಷ ಒಡ್ಡಿ ಅವ್ರಿಗೆ ಸಪೋರ್ಟ್ ಮಾಡೋದು. ಅವನ ಉದ್ದೇಶನೇ ಇದು ಸರ್. ಹಿಂಗೈತೆ ಪ್ರಕೃತಿ. ನಾವು ಯಾವುದೇ ಕಾರಣಕ್ಕೂ ಇಲ್ಲಿ ಈ ನೇಚರ್ ತುಂಬಾ ಚೆನ್ನಾಗಿದೆ. ಎಲ್ಲಿಯವರು ಅವರು? ಅವರು ವಡ್ರಳ್ಳಿ ಸರ್, ಬೆಳಗುಂಬ ಅವರು ಮೂಲ. ಅವರು ಟೌನ್ ಅಲ್ಲಿ ಇರೋದು. ಬಂದ್ಬಿಟ್ಟು ಇಲ್ಲಿ ನೋಡಿ ಪ್ರಕೃತಿ ಹೆಂಗಿದೆ. ಅದಕ್ಕೋಸ್ಕರ ನಾವು ಯಾವುದೇ ಕಾರಣ
ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಮು ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ರಾಮು, ಈಗ ಸೈಟುಪಾಳ್ಯದಲ್ಲಿ ಕಲ್ಲು ಗಣಿಗಾರಿಕೆ ಹಚ್ಚ ಹಸಿರಿನ ಮತ್ತೆ ಕಂಗೊಳಿಸ್ತಾ ಇರುವ ಗ್ರಾಮಕ್ಕೆ ಈಗ ಗಣಿಗಾರಿಕೆಯ ಕಂಟ ಎದುರಾಗಿದೆ. ಆ ಗ್ರಾಮಸ್ಥರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಖಂಡಿತವಾಗ್ಲೂ ಅಂಕಿತ, ಏನು ಕಲ್ಪತರು ನಾಡು ಅನ್ನಿಸ್ಕೊಡುವಂತ, ಏನು ರಾಜ್ಯದಲ್ಲಿ ಹೆಚ್ಚು ಕೃಷಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುವಂತ, ಏನು ಒಂದು ತುಮಕೂರು ಜಿಲ್ಲೆಯ ಒಂದು ದೇವರಾಯನದುರ್ಗ ಬೆಟ್ಟದಲ್ಲಿ ಒಂದು ಈ ಒಂದು ಕಲ್ಲು ಗಣಿಗಾರಿಕೆ ನಡೆಸ್ತಾರಂತದ್ದು, ಏನು ಒಂದು ಯಾವುದೇ ಒಂದು ಅಧಿಕೃತವಾಗಿರುವಂತ ನಿಖರವಾಗಿರುವಂತ ಒಂದು ಪರ್ಮಿಷನ್ ಆಗ್ಲಿ ಮತ್ತೆ ಒಂದು ಪರವಾನಗಿ ಆಗ್ಲಿ ಪಡ್ಕೊಳ್ಳದೆ ಒಂದು ಏಕಾಏಕಿ ಕಲ್ಲು ಗಣಿಗಾರಿಕೆಗೆ ಒಂದು ಅಧಿಕಾರಿಗಳ ಮಕ್ಕಳಿಂದ ಒಂದು ಮುಂದಾಗಿರುವಂತದ್ದು, ಏನು ಸ್ಥಳೀಯ ರೈತರು ಒಂದು ಅವಾಲೇನಾಗಿರುತ್ತೆ, ಈ ಒಂದು ದೇವರಾಯನದುರ್ಗದ ಬೆಟ್ಟದ ಸಮೀಪದಲ್ಲಿ ಇರುವಂತ ಹಳ್ಳಿಗಳಲ್ಲಿ ಕಲ್ಲು ಗಣಿಗಾರಿಕೆಗೆ ಅವಕಾಶ ಕೊಡಬಾರ್ದು. ಮತ್ತೆ ಅವಕಾಶ ಕೊಟ್ಟರೆ ಈಗ ಮುಂದಿನ ದಿನಗಳಲ್ಲಿ ಇಲ್ಲಿನ ಭಾಗದಲ್ಲಿ ರೈತಾಪಿ ವರ್ಗಕ್ಕೆ ತುಂಬಾ ತೊಂದರೆ ಆಗುತ್ತೆ ಅನ್ನೋಂಥ ನಿಟ್ಟಿನಲ್ಲಿ ರೈತಾಪಿ ವರ್ಗದವರು ಕೂಡ ಒಂದು ಅಹವಾಲು ಇಟ್ಕೊಳ್ಳುವಂಥದ್ದು, ಇವೆಲ್ಲನೂ ಕಡೆಗಣಿಸಿ ಏನು ತಾಲೂಕು ಆಡಳಿತ ಈ ಒಂದು ಏಕಾಏಕಿ ಒಂದು ಗಣಿಗಾರಿಕೆ ಪರ್ಮಿಷನ್ ಕೊಟ್ಟು ಆ ಭಾಗದಲ್ಲಿ ಗಣಿಗಾರಿಕೆಗೆ ಅವಕಾಶ ಮಾಡಿಕೊಡ್ಲಿಲ್ಲ ಅನ್ನೋದಾದ್ರೆ ರೈತರಿಗೆ ಅಗತ್ಯ ಸೌಕರ್ಯಗಳನ್ನ ನಿಲ್ಲಿಸೋದಾಗಿ ತಹಶೀಲ್ದಾರ್ ಕೂಡ ಒಂದು ವಿಚಾರ ತಿಳಿಸ್ತಾರೆ. ಈ ಒಂದು ಏನು ಕಲ್ಲು ಗಣಿಕೆ ವ್ಯಕ್ತಿ ಜೊತೆ ತಾಲೂಕು ಆಡಳಿತ ಹಾಗೂ ಜಿಲ್ಲಾಡಳಿತ ಶಾಮೀಲಾಯ್ತಾ ಅನ್ನೋದು ಬಹುತೇಕ ರೈತರ ಆರೋಪ ಆಗಿರುವಂತದ್ದು. ಏನು ಈ ಭಾಗದಲ್ಲಿ ಪರಿಪರಿಯಾಗಿ ಹಲವಾರು ಬಾರಿ ಮನವಿ ಮಾಡಿಕೊಂಡ್ರು ಸಹಿತ ಯಾವುದೇ ಮನವಿ ಸ್ಪಂದಿಸಿದ ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತ ಏಕಾಏಕಿ ಕಲ್ಲು ಗಣಿಗಾರಿಕೆಗೆ ಅವಕಾಶ ಮಾಡಿಕೊಟ್ಟು ರೈತರ ಬಾಳಿಗೆ ಹಳ್ಳಿ ಇಡುವಂತ ಕೆಲಸ ಇದಾಗಿರುವಂತದ್ದು. ಸುಂದರವಾಗಿ ಕಂಗೊಳಿಸುವಂತ ಏನು ನಂದಿ ಬೆಟ್ಟಕ್ಕೆ ಏನು ದೇವರಾಯನದುರ್ಗ ಒಂದು ತಪ್ಪಲಿನಲ್ಲಿ ಈಗಾಗಲೇ ಬಹುತೇಕ ರೈತರು ಜಮೀನುಗಳನ್ನ ಒಂದು ಕೃಷಿ ಚಟುವಟಿಕೆಗೆ ಬಳಸ್ಕೊಳ್ಳುವಂಥದ್ದು, ಬಹುತೇಕ ಅಡಿಕೆ ಹಾಗೂ ಭತ್ತ ಈ ಭಾಗದಲ್ಲಿ ಬೆಳೆಯುವಂತ ಬೆಳೆಗಳಾಗಿರೋದ್ರಿಂದ ಒಂದು ಈ ಬೆಳೆಗಳು ನಾಶ ಆಗುವ ಮಟ್ಟಕ್ಕೆ ಒಂದು ಕಲ್ಲು ಗಣಿಗಾರಿಕೆ ನಡೀತಾ ಇದೆ ಅನ್ನುವಂಥದ್ದು ಸಾರ್ವಜನಿಕ ವಲಯದಲ್ಲಿ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಒಂದು ಸಾರ್ವಜನಿಕ ಹಳ್ಳಿ ಗಾಡಿನ ಜನರ ಜೊತೆ ತಾಲೂಕು ಆಡಳಿತ ನಡೆಸ್ತಾ ಅಂತ ಒಂದು ದುಷ್ಕೃತ್ಯಕ್ಕೆ ಒಂದು ರೈತರ ಪ್ರತಿಭಟನೆ ಒಂದು ಮುಂದಾಗುವಂತದ್ದು, ಒಟ್ಟಾರೆಯಾಗಿ ಈ ಒಂದು ಭಾಗದ ರೈತರಿಗೆ ಒಂದು ಗಗ್ಗಂಟಾಗಿ ಪರಿಣಮಿಸಿರುವಂತದ್ದು ಈ ಕಲ್ಲು ಗಣಿಗಾರಿಕೆ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ. ಇನ್ನು ಕಲ್ಪತರುನಾಡಿನ ಸುಂದರ ತಾಣ ದೇವರಾಯನ ದುರ್ಗಕ್ಕೆ ಈಗ ಗಣಿಗಾರಿಕೆಯ ಲಗ್ಗೆ ಇಟ್ಟಿರುವಂಥದ್ದು. ಸುಂದರ ತಾಣ ದೇವರಾಯನ ದುರ್ಗದ ತಪ್ಪಲಿನಲ್ಲಿರುವ ಸೈಟುಪಾಳ್ಯದಲ್ಲಿ ಕಲ್ಲು ಗಣಿಗಾರಿಕೆಗೆ ಈಗ ಸಜ್ಜಾಗಿದೆ. ಇನ್ನು ಒಂದು ರೀತಿಯಾಗಿ ತುಮಕೂರು ತಾಲೂಕಿನ ದೇವರಾಯನ ದುರ್ಗದ ತಪ್ಪಲಿನ ದುರ್ಗದಹಳ್ಳಿ ಸಮೀಪದ ಸೈಟುಪಾಳ್ಯ ಗ್ರಾಮ ಹಚ್ಚ ಹಸಿರಿನ ಮಧ್ಯೆ ಈ ಪುಟ್ಟ ಗ್ರಾಮ ಕಂಗೊಳಿಸ್ತಾ ಇತ್ತು. ಈಗ ಗಣಿಗಾರಿಕೆ ಎಂಟ್ರಿ ಕೊಟ್ಟಿರುವಂಥದ್ದು. ಇನ್ನು ಅಲ್ಲಿ ಯಾವ ಮಲೆನಾಡಿಗೂ ಕಮ್ಮಿ ಇಲ್ಲದ ಸುಂದರ ತಾಣದಲ್ಲಿ ಕಲ್ಲು ಗಣಿಗಾರಿಕೆ ಈಗ ನಡೆಸ್ತಾ ಇದ್ದಾರೆ. ಬಟ್ ಅಲ್ಲಿ ಪರ್ಮಿಷನ್ ಕೊಟ್ಟಿದ್ದಾರೆ ಅಧಿಕಾರಿ, ಈಗ ವರ್ಗವಾಗಿರುವಂಥದ್ದು. ಗಣಿಗಾರಿಕೆಯನ್ನು ನಡೆಸಲು ತಡೆ ನೀಡಿದ್ರೂ ಕೂಡ ಕ್ರಮ ಅಂತ ಧಮಕಿ ಹಾಕ್ತಾ ಇದ್ದಾರೆ ಅಲ್ಲಿ ಅಧಿಕಾರಿಗಳು. ಇನ್ನು ಅಲ್ಲಿನ ಜನರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಇಲ್ಲಿ ಗಣಿಗಾರಿಕೆ ಮಾಡಬೇಡಿ ಅಂತ ಹೇಳಿ. ಆದರೂ ಕೂಡ ಅಲ್ಲಿನ ಅಧಿಕಾರಿಗಳು ಕೇಳ್ತಾ ಇಲ್ಲ. ಗಣಿಗಾರಿಕೆಗೆ ಪರ್ಮಿಷನ್ ಕೊಟ್ಟು ಜನರ ನೆಮ್ಮದಿಯನ್ನು ಕಿತ್ತುಕೊಳ್ಳಲು ಹೊರಟ್ರ ಹಾಗಾದರೆ ಅಧಿಕಾರಿಗಳು ಅನ್ನೋದು ಇಲ್ಲಿ ಒಂದು ರೀತಿಯಾಗಿ ಪ್ರಶ್ನೆ ಮೂಡ್ತಾ ಇರುವಂಥದ್ದು. ಹಾಗಾದರೆ ಇಷ್ಟೆಲ್ಲ ಕಲ್ಲು ಗಣಿಗಾರಿಕೆಗೆ ಕಣ್ಮುಚ್ಚಿ ಪರವಾನಗಿಯಾಗಿ ನೀಡ್ತಾ ಹಾಗಾದರೆ ಜಿಲ್ಲಾಡಳಿತ? ಗುಡ್ಡದ ಸುತ್ತಮುತ್ತ ಅಡಿಕೆ, ತೆಂಗು ಸೇರಿ ಹಲವಾರು ಬೆಳೆಗಳನ್ನು ಬೆಳೆದಿರ್ತಾರೆ ರೈತರು. ಈಗ ಅವರಿಗೆಲ್ಲ ಗಣಿಗಾರಿಕೆ ಮಾಡುವುದರಿಂದ ತೊಂದರೆ ಕೂಡ ಉಂಟಾಗುತ್ತೆ. ಸ್ಥಳ ಪರಿಶೀಲನೆ ಮಾಡದೆ ಇನ್ನು ಅನುಮತಿಯನ್ನು ಕೂಡ ಕೇಳದೆ ಗಣಿಗಾರಿಕೆಗೆ ಅಧಿಕಾರಿಗಳು ಇಲ್ಲಿ ಪರ್ಮಿಷನ್ ಅನ್ನ ಕೊಟ್ರ ಹಾಗಾದ್ರೆ ಏನಿದು ಅನ್ನೋದನ್ನ ನೋಡಬೇಕಾಗುತ್ತೆ. ಇನ್ನು ಒಂದು ರೀತಿಯಾಗಿ ಗಣಿಗಾರಿಕೆಯ ಭಯಕ್ಕೆ ಸ್ವಂತ ಜಾಗದ ರಸ್ತೆಯನ್ನೇ ಊರಿನ ಜನರು ಈಗ ಬಂದ್ ಮಾಡಿದ್ದಾರೆ. ಊರಿನ ಅನುಕೂಲಕ್ಕಾಗಿ ಓಡಾಡಲು ಜಾಗವನ್ನ ಬಿಟ್ಟು ಉಳಿದ ಜಾಗಕ್ಕೆ ತಂತಿ ಬೇಲಿಯನ್ನ ಹಾಕಿ ಆಕ್ರೋಶವನ್ನ ಅಲ್ಲಿನ ಜನರು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಇದೀಗ ಗಣಿಗಾರಿಕೆಯ ಪರವಾನಗಿ ಹಿಡಿದು ಕೋರ್ಟ್ನ ಮೆಟ್ಟಿಲೇರಿದ ಮಾಲೀಕ ಈ ಹಿಂದೆಯೂ ಕೂಡ ಮಾಡಿದ ತಪ್ಪಿನ ಮುಜುಗರದಿಂದ ತಪ್ಪಿಸಿಕೊಳ್ಳಲು ಊರ ಜನರ ಮೇಲೆ ಅಧಿಕಾರಿಗಳು ಇಲ್ಲಿ ಒತ್ತಡವನ್ನು ಹಾಕ್ತಾ ಇದ್ದಾರೆ. ಇನ್ನು ಒಂದು ರೀತಿಯಾಗಿ ಇಲ್ಲಿ ಅಧಿಕಾರಿಗಳ ಒತ್ತಡ ಹಾಗೂ ಬೆದರಿಕೆಗೆ
ಬಗ್ಗದ ಇಡೀ ಊರಿನ ಜನರು ಅಲ್ಲಿನ ಆ ಗಣಿಗಾರಿಕೆ ಮಾಡ್ತಾ ಇರುವ ಗ್ರಾಮದಲ್ಲಿ ಸೇಟುಪಾಳ್ಯದ ಗ್ರಾಮದ ಸುತ್ತಮುತ್ತ ಅಲ್ಲಿನ ರೈತರು ಕೂಡ ಅಡಿಕೆ ತೆಂಗು ತುಂಬ ತರಹದ ಬೆಳೆಗಳನ್ನು ಬೆಳೆದಿರ್ತಾರೆ. ಈ ಗಣಿಗಾರಿಕೆಯಿಂದ ಆ ಬೆಳೆಗಳಿಗೂ ಕೂಡ ತೊಂದರೆ ಉಂಟಾಗ್ತಾ ಇದೆ. ಯಾವೊಬ್ಬ ಅಧಿಕಾರಿಗಳು ಕೂಡ ಅಲ್ಲಿ ಪರ್ಮಿಷನನ್ನು, ಅಲ್ಲಿನ ಜನರ ಊರಿನ ಗ್ರಾಮಸ್ಥರನ್ನ ಪರ್ಮಿಷನನ್ನು ಕೇಳದೆ ಅಲ್ಲಿ ಗಣಿಗಾರಿಕೆಯನ್ನು ಮಾಡೋದಕ್ಕೆ ಹೊರಟಿದ್ದಾರೆ. ಅಲ್ಲಿನ ಜನರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಗ್ರಾಮದಲ್ಲಿ ಇರೋದೇ 25 ಮನೆಗಳಿದ್ದಾವೆ. ಬಟ್ ಸಾಕಷ್ಟು ಜನರು ಕೂಡ ಇಲ್ಲಿ ತೆಂಗು ಬೆಳೆಗಳನ್ನು ಬೆಳೆದಿರ್ತಾರೆ. ಹೀಗೆಲ್ಲ ಮಾಡಿದ್ರೆ ನಾವೆಲ್ಲಿಗೆ ಹೋಗಬೇಕು ಅಂತ ಗ್ರಾಮಸ್ಥರು ಕೂಡ ತಮ್ಮ ಅಳಲನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಕಲ್ಲು ಗಣಿಗಾರಿಕೆಗೆ ಹಾಗಾದರೆ ಇಲ್ಲಿ ಜಿಲ್ಲಾಡಳಿತ ಅವರಿಗೆ ಕಲ್ಲು ಗಣಿಗಾರಿಕೆಯನ್ನು ಮಾಡೋದಕ್ಕೆ ಪರವಾನಗಿಯನ್ನು ನೀಡ್ತಾ ಹಾಗಾದರೆ ಅನ್ನೋದು ಒಂದು ಪ್ರಶ್ನೆಯಾಗಿ ಉಳಿದಿರುವಂಥದ್ದು. ಅಧಿಕಾರಿಗಳ ವಿರುದ್ಧ ಸೇಟುಪಾಳ್ಯದ ಗ್ರಾಮಸ್ಥರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾರೆ ಅಲ್ಲಿನ ಗ್ರಾಮಸ್ಥರಾದಂತಹ ದಶರಥ್ ರಾವ್. ಹೇಳಿ ದಶರಥ್, ಅಲ್ಲಿ ಏನಾಗ್ತಾ ಇದೆ? ಯಾರೊಬ್ರು ಪರ್ಮಿಷನ್ ಕೇಳದೆ ಅಲ್ಲಿನ ಗಣಿಗಾರಿಕೆನ ಮಾಡೋದಕ್ಕೆ ಹೊರಟಿದ್ದಾರೆ, ಏನಿದೆ ಹೇಳಿ, ಏನಾಗ್ತಾ ಇದೆ ಅಲ್ಲಿ? ಮೇಡಮ್, ತುಮಕೂರ್ಗೆ ಹತ್ರ 15 ಕಿಲೋಮೀಟರ್ ಅಷ್ಟೇ ಇರೋದು. ದೇವರಾಯನದುರ್ಗ ಪ್ರವಾಸಿಗರ ಒಂದು ತಾಣ ಆಗಿರೋದ್ರಿಂದ ಇಲ್ಲಿ ಕೃಷಿ ಚಟುವಟಿಕೆ ಮಾಡೋದಕ್ಕೆ ತುಂಬಾ ಯೋಗ್ಯವಾದ ಜಮೀನುಗಳು. ಅಡಿಕೆ, ತೆಂಗು ಮತ್ತೆ ಟೊಮೊಟೊ ಬೆಳೆಯೋದು, ಕೃಷಿಗೆ ಭಾರಿ ಒತ್ತು ನೀಡುವಂತ ಜಮೀನಿದು. ಅದು ಅದ್ರ ಮಧ್ಯೆ ಬಂದು ಇಲ್ಲಿ ಗಣಿಗಾರಿಕೆ ಮಾಡೋದಕ್ಕೆ ಅರ್ಜಿ ಹಾಕೊಂಡು ಇಲ್ಲಿ ಯಾರು ಅಧಿಕಾರಿಗಳನ್ನ ಇದನ್ನ ಕೇಳ್ದೇನೆ, ಪರ್ಮಿಷನ್ ಕೇಳ್ದೇನೆ ಎಲ್ಲ ತುಮಕೂರಲ್ಲೇ ಕೂತ್ಕೊಂಡು ಇದ್ ಮಾಡಿಸ್ಕೊಂಡ್ ಯಾರು ಮಾಡ್ತಾ ಇದ್ದಾರೆ ಅನ್ನೋದು ಏನಾದ್ರೂ ಗೊತ್ತಾಯ್ತಾ ಗಣಿಗಾರಿಕೆನ? ಗೊತ್ತಾಯ್ತು. ಅದೇ ತುಮಕೂರ್ ಹತ್ರ ಬೆಳಗುಂಬ ಅವರು ವೇಣುಗೋಪಾಲ್ ಸಿದ್ದೇಶ್ ಅಂತ ಹೇಳ್ಬಿಟ್ಟು. ಓಕೆ, ನೀವು ಎಲ್ಲ ಗ್ರಾಮಸ್ಥರು ಸೇರಿ ಕಂಪ್ಲೇಂಟ್ ಕೊಡೋದು? ಹೇಳಿ ಹೇಳಿ ಹೇಳಿ. ಕಂಪ್ಲೇಂಟ್ ಎಲ್ಲ ಆಗೈತೆ ಮೇಡಮ್, ಅಲ್ಲೇ 15-20 ವರ್ಷದಿಂದ ನಡೀತಾ ಐತಿ ಇಲ್ಲಿ. ಓಕೆ, ಆದ್ರೂನು ಇಲ್ಲಿ ಅವರು ಬಗ್ತಾ ಇಲ್ಲ. ಎಲ್ಲ ಜಮೀನ್ಗಳು ಸರ್ವೆ ನಂಬರ್ ಎಲ್ಲ 1 ಎಕರೆ, ಅರ್ಧ ಎಕರೆ, 3/4 ಎಕರೆ ಇರೋ ಜಮೀನ್ಗಳ ಮೇಲೆ ದಬ್ಬಾಳಿಕೆ ಮಾಡಿಕೊಂಡು ಬರ್ತಾ ಇದಾರೆ. ಓಕೆ ಓಕೆ ಓಕೆ. ಏನ್ ರಸ್ತೆ ತಡೆದು ಏನ್ ಹೇಳಿದ್ರು ಕೇಳ್ತಾ ಇಲ್ಲ ಅವರು. ಓಕೆ ಓಕೆ. ನೀವೇನಾದ್ರೂ ಕೋರ್ಟ್ ಹೇಳಿ ಹೇಳಿ ಹೇಳಿ. ಅದೇ ಇಲ್ಲಿ ಈ ನಾಮಚಿಲ್ಮೆ ದೇವರಾಯನದುರ್ಗ ಟೆಂಪಲ್ ತುಮಕೂರು ಜಿಲ್ಲೆಗೆ ಇದೊಂದೇ ಇಲ್ಲಿ ಹೆಸರುವಾಸಿಯಾದಂತ ಬೆಟ್ಟ ಇರೋದು. ದೇವರಾಯನದುರ್ಗ ಟೆಂಪಲ್, ಯೋಗ ನರಸಿಂಹ, ಭೋಗ ನರಸಿಂಹ ಇವೆಲ್ಲ ಇರೋದ್ರಿಂದ ಇಲ್ಲಿ ಗಣಿಗಾರಿಕೆ ಮಾಡೋದ್ ಬೇಡ. ತುಮಕೂರು ಜಿಲ್ಲೆಯಲ್ಲಿ ಬೇಕಾದಷ್ಟು ತಾಲೂಕುಗಳಿದಾವೆ, ಆ ಕಡೆ ಹೋಗಿ ಮಾಡ್ಲಿ ದೂರ. ತುಮಕೂರ್ಗೆ ಸುಮಾರು ಕೇವಲ 12-13 ಕಿಲೋಮೀಟರ್ ಪ್ರದೇಶದಲ್ಲಿ ಬಂದು ಇವ್ರು ಮಾಡ್ತಾ ಇರೋದ್ರೆ ನಮ್ಮ ವಿರುದ್ಧ, ಅವ್ರ ವಿರುದ್ಧ ಹೋರಾಟ ನಮ್ದು. ಓಕೆ ಓಕೆ. ಕೋರ್ಟಿಗೆ ಏನಾದ್ರೂ ಹೋಗಿದ್ರಾ? ಪೊಲೀಸ್ ಕಂಪ್ಲೇಂಟ್ ಏನಾದ್ರೂ ಕೊಟ್ಟಿದ್ರಾ? ಕೋರ್ಟ್ಗೂ ಹೋಗಿದ್ದೀವಿ. ನಮ್ಗೆ 8-9 ಜನದ ಮೇಲೆ FIR ಆಗ್ತಾರೆ ರೈತರ ಮೇಲೆ. ಕೋರ್ಟ್ಗೂ ಹಾಕಿದೀವಿ ನಾವು, ಬೆಂಗಳೂರು ಕೋರ್ಟ್ಗೂ ಹಾಕಿದೀವಿ, ತುಮಕೂರಲ್ಲೂ ನಡೀತಾ ಐತೆ. ಆದ್ರೂನು ಪದೇ ಪದೇ ಇವ್ರನ್ನ ಬಿಟ್ಟು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ಕೊಂಡ್ ಬರ್ತಾನೆ ಇದ್ದಾರೆ. ಓಕೆ, ಅದೇ ರೀತಿಯಾಗಿ ನೀವು ಈ ಕುರಿತು ಯಾರು ರಾಜಕಾರಣಿಗಳು ಏನಾದ್ರೂ ಮಾತನಾಡಿದ್ರಾ? ಮೇಡಮ್, ನಾವು ದೇವರಾಜ್ ರಾವ್ ಅಂತ ಮಾಜಿ ಗ್ರಾಮ ಪಂಚಾಯತಿ ಮೆಂಬರ್, ನಮ್ಮ ತಮ್ಮನೇ ದಶರಥ್ ರಾವ್. ಓಕೆ, ಇಲ್ಲಿ ಏನಾಗಿದೆ ಅಂತ ಅಂದ್ರೆ 35 ಮನೆ ಒಂದೇ ಕಮ್ಯುನಿಟಿ ಜನಾಂಗ ಮೇಡಮ್ ನಮ್ದಿರೋದು. ಓಕೆ. ಮೊನ್ನೆ ಹೊಸದಾಗಿ ಇನ್ನೇನ ಊರೂರು ಚಂದ ಎತ್ತಿ 25 ಲಕ್ಷ ಖರ್ಚು ಮಾಡಿ ಒಂದು ಮಾರಮ್ಮನ ದೇವಸ್ಥಾನ ಮಾಡಿದೀವಿ. ಅಲ್ಲ, ನೀವು ಪೊಲೀಸ್ ಕಂಪ್ಲೇಂಟ್ ಕೊಟ್ರು, ಹೇಳಿ, ನೀವು ಪೊಲೀಸ್ ಕಂಪ್ಲೇಂಟ್ ಕೊಟ್ರು ಕೂಡ ಪೊಲೀಸರು ಏನು ಕ್ರಮ ತೆಗೆದುಕೊಂಡಿಲ್ವಾ? ಇಲ್ಲ ಇಲ್ಲ, ಏನು ಕ್ರಮ ಕೈಗೊಂಡಿಲ್ಲ. ಆಮೇಲೆ ಅವ್ರು ಬಂದ್ರು ಗಲಾಟೆ ಮಾಡ್ಕೊಂಡ್ರೆ ಮಾತ್ರ ನಾವು ಇದ್ ಮಾಡ್ತೀವಪ್ಪ, ಗಲಾಟೆ ಮಾಡ್ಕೋಬೇಡ್ರಿ ಅಂತ ಹೇಳಿದ್ದಾರೆ. ಪೊಲೀಸ್ನವ್ರದ್ದೇನ್ ತೊಂದ್ರೆ ಇಲ್ಲ ಮೇಡಮ್ ನಮ್ಗೆ. ಓಕೆ. ತಹಸೀಲ್ದಾರು, ರೆವಿನ್ಯೂ ಡಿಪಾರ್ಟ್ಮೆಂಟ್ನವ್ರದೇ ನಮ್ಗೆ ಒತ್ತಡ ಇರೋದು. ಅಲ್ಲಿನ MLA ಯಾರು ಕೂಡ ಇದ್ರ ಬಗ್ಗೆ ಏನ್ ಮಾತನಾಡಿಲ್ವಾ ನಿಮ್ ಜೊತೆ? ಇಲ್ಲ ಇಲ್ಲ ಇಲ್ಲ, ಯಾರು ಏನು ಹೇಳಿಲ್ಲ. ತಹಸೀಲ್ದಾರು ಮಾತ್ರನ ಅವ್ರಿಗೆ ಜಾಗ ಬಿಟ್ಕೊಡಿ, ಇಲ್ಲಾಂದ್ರೆ ನಿಮಗೆ ಸಂಧ್ಯಾ ಸುರಕ್ಷಾ ಕಟ್ ಮಾಡ್ತೀನಿ, ಕರೆಂಟ್ ಕಟ್ ಮಾಡ್ತೀನಿ, ನೀರ್ ಕಟ್ ಮಾಡ್ತೀನಿ, ಸರ್ಕಾರಿ ಆಹಾರ ಪದಾರ್ಥ ಬರುವಂತದೆಲ್ಲ ಕಟ್ ಮಾಡ್ತೀನಿ,
Okay. ಯಾವುದೇ ವಿಧವಾದ ನಿಮ್ಗೆ ಸರ್ಕಾರದಿಂದ ಸವಲತ್ತು ಸಿಗ್ದಂಗ್ ಮಾಡ್ತೀನಿ, ನಿಮ್ಗೆ ರಸ್ತೆ ಬಿಟ್ಕೊಡ್ಲಿಲ್ಲ ಅಂದ್ರೆ ಅಂತ ಧಮಕಿ ಹಾಕಿದ್ರು. ಓಕೆ ಓಕೆ. ಹಾಗಾದ್ರೆ ನಿಮ್ಮ ಮುಂದಿನ ಕ್ರಮ ಏನ್ ತೆಗೆದುಕೊಳ್ತೀರಾ ಹಾಗಾದ್ರೆ? ಮೇಡಮ್, ಯಾವುದೇ ಕಾರಣಕ್ಕೂ ನಾವು ಸರ್ಕಾರ ಲೆವೆಲ್ಗಾದ್ರೂ ಹೋಗಿ ವಿಧಾನಸೌಧಕ್ಕೆ ಹೋದ್ರೂ ಪರವಾಗಿಲ್ಲ, ವಿಧಾನಸೌಧ ಮುಖ್ಯ ಆಗ್ತಿರ್ಬೇಕಾದ್ರೆ ಈ 35 ಮನೆ ಗ್ರಾಮದವರು, ಅಕ್ಕಪಕ್ಕದ ಗ್ರಾಮಸ್ಥರು ಎಲ್ಲ ಬರ್ತಾರೆ ನಮ್ ಸಪೋರ್ಟ್ಗೆ. ಓಕೆ. ಯಾವ ಕಾರಣಕ್ಕೂ ನಾವಿಲ್ಲಿ ಗಣಿಗಾರಿಕೆ ಮಾಡಕ್ ಅವಕಾಶ ಕೊಡಲ್ಲ. ಓಕೆ ಓಕೆ ಓಕೆ. ಎಷ್ಟು ಜನ ಇದ್ದೀರಾ ಆ ಗ್ರಾಮದಲ್ಲಿ? ಮೇಡಮ್, ಎಷ್ಟು ಜನ ಇದ್ದೀರಾ ಆ ಗ್ರಾಮದಲ್ಲಿ ನೀವು? ಒಂದು 150ರಿಂದ 200 ಜನ ಇದ್ದೀವಿ ಮೇಡಮ್. ಓಕೆ, ಥ್ಯಾಂಕ್ ಯು ದಶರಥ್. ಕಲ್ಪತರು ನಾಡಿನ ಸುಂದರ ತಾಣ ದೇವರಾಯನ ದುರ್ಗಕ್ಕೆ ಈಗ ಗಣಿಗಾರಿಕೆ ಲಗ್ಗೆ ಇಟ್ಟಿರುವಂಥದ್ದು. ಅಲ್ಲಿನ ಗ್ರಾಮಸ್ಥರು ಕೂಡ ಮಾತನಾಡಿದ್ರು. ಯಾವುದೇ ಕಾರಣಕ್ಕೂ ಕೂಡ ನಾವು ಅಲ್ಲಿ ಗಣಿಗಾರಿಕೆನ ಮಾಡೋದಕ್ಕೆ ಬಿಡೋದಿಲ್ಲ, ನಾವು ಕಂಪ್ಲೇಂಟನ್ನು ಕೊಟ್ಟಿದ್ದೇವೆ ಈಗಾಗಲೇ, ಆದರೂ ಕೂಡ ಅಲ್ಲಿ ಗಣಿಗಾರಿಕೆಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇರುವಂಥದ್ದು. ಅವರ ಅಳಲನ್ನು ತೋಡಿಕೊಳ್ತಾ ಇದ್ದಾರೆ. ಒಂದು ರೀತಿಯಾಗಿ ತುಮಕೂರು ತಾಲೂಕಿನ ದೇವರಾಯನ ದುರ್ಗ ತಪ್ಪಲಿನ ದುರ್ಗದಹಳ್ಳಿ ಸಮೀಪದ ಸೇಟುಪಾಳ್ಯ, ಈ ಸೇಟುಪಾಳ್ಯ ಗ್ರಾಮದಲ್ಲಿ 35 ಗ್ರಾಮಸ್ಥರಿದ್ದಾರೆ. ಹಾಗೆ ಅಲ್ಲಿನ ಸುತ್ತಮುತ್ತ ಅಡಿಕೆ, ತೆಂಗು ಬೆಳೆಗಳನ್ನು ನಾವೆಲ್ಲ ಬೆಳೆದಿದ್ದೇವೆ, ಅದಕ್ಕೆಲ್ಲ ತೊಂದರೆ ಉಂಟಾಗುತ್ತೆ ಅಂತ ಹೇಳಿ ಅಲ್ಲಿನ ಗ್ರಾಮಸ್ಥರು ಕೂಡ ಹೇಳ್ತಾ ಇರುವಂಥದ್ದು. ಇನ್ನು ಗಣಿಗಾರಿಕೆಗೆ ಪರ್ಮಿಷನ್ ಅನ್ನ ಕೊಟ್ಟು ಅಲ್ಲಿ ಜನರ ನೆಮ್ಮದಿಯನ್ನ ಕಿತ್ಕೊಳ್ಳಲು ಹೊರಟ್ರ ಹಾಗಾದ್ರೆ ಅಧಿಕಾರಿಗಳು ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇರುವಂಥದ್ದು. ಈ ಕಲ್ಲು ಗಣಿಗಾರಿಕೆಯನ್ನ ನಡೆಸಲು ಸರ್ಕಾರಿ ರಸ್ತೆಯೇ ಇಲ್ಲ, ಆದರೂ ಕೂಡ ಅವರು ಪರ್ಮಿಷನ್ ಅನ್ನ ಕೊಟ್ಟಿದ್ದಾರೆ ಅಂತ ಗ್ರಾಮಸ್ಥರು ಕೂಡ ಹೇಳ್ತಾ ಇರುವಂಥದ್ದು. ಇಲ್ಲಿ ಒಂದು ರೀತಿಯಾಗಿ ದುರ್ಗದ ತಪ್ಪಲಿನ ಸೇಟುಪಾಳ್ಯದಲ್ಲಿ ಕಲ್ಲು ಗಣಿಗಾರಿಕೆ ಆಗ್ತಾ ಇದೆ.